ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ನಡೆದಂತಹ ಪವಿತ್ರ ಸತ್ಯನಾರಾಯಣ ಪೂಜೆ ಮತ್ತು ಹೋಮ ಹವನದ ಶುಭ ಕ್ಷಣಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಬನ್ನಿ ನಮ್ಮ ಮನೆಯ ಈ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಜೊತೆಯಾಗಿರಿ. ಬೆಳಿಗ್ಗೆ ಬೇಗ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ಪೂಜೆಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡ್ವಿ. ಸ್ವಲ್ಪ ಸಮಯದ ನಂತರ ಭಟ್ರು ಬಂದರು. ಹೋಮ ಮತ್ತು ಸತ್ಯನಾರಾಯಣ ಪೂಜೆಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆಗಳನ್ನ ಅವರೇ ಮಾಡ್ಕೊಳ್ತಾರೆ. ಮನೆಯಲ್ಲೆಲ್ಲ ಭಕ್ತಿಯ ವಾತಾವರಣ ತುಂಬಿಕೊಂಡಿತ್ತು. ಪ್ರಸಾದ ತಯಾರಿಯೂ ಕೂಡ ಜೊತೆಯಲ್ಲೇ ಅವರೇ ನಡೆಸ್ಕೊಳ್ತಾಯಿದ್ರು. ನಮ್ಮ ಹಳ್ಳಿಗಳಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ನಾಮದಾರಿ ಸಮುದಾಯಗಳಲ್ಲಿ ಒಂದು ಸುಂದರವಾದಂತಹ ಸಂಪ್ರದಾಯವಿದೆ. ನಾವೇನಾದರೂ ದೂರದ ದೇವಸ್ಥಾನಗಳಿಗೆ ಯಾತ್ರೆ ಹೋಗಿ ದೇವರ ದರ್ಶನವನ್ನು ಮಾಡಿಕೊಂಡು ಬಂದ ನಂತರ ದೇವರ ಕೃಪೆಗೆ ಕೃತಜ್ಞತೆಗಾಗಿ ಮನೆಯಲ್ಲಿ ಹೋಮ ಹವನ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ನೆಂಟರು ಬಂಧುಗಳು ಊರಿನವರಿಗೆ ಪ್ರಸಾದವನ್ನು ಹಂಚುವಂತಹ ಪದ್ಧತಿ ಇನ್ನೂ ಕೂಡ ರೂಢಿಯಲ್ಲಿದೆ. ಇದು ನಮ್ಮ ಹಿರಿಯರ ಕಾಲದಿಂದ ನಡೆದುಕೊಂಡು ಬಂದಂತಹ ಒಂದು ಸಂಪ್ರದಾಯ. ಆ ಕಾರಣಕ್ಕಾಗಿಯೇ ನಮ್ಮ ಮನೆಯಲ್ಲಿ ನಾವು ಈ ಧಾರ್ಮಿಕ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡ್ವಿ. ಮೊದಲು ಹೋಮ ಮತ್ತು ಹವನವನ್ನು ಮಾಡಲಾಯಿತು. ವೇದ ಮಂತ್ರಗಳ ನಡುವೆ ಅಗ್ನಿಗೆ ಹವಿಸನ್ನು ಸಲ್ಲಿಸುತ್ತಾ ನಾವೆಲ್ಲರೂ ಕುಟುಂಬದ ಸದಸ್ಯರು ಬಂದ ನೆಂಟರು ಇರ್ಬೋದು ಊರಿನವರು ಇರ್ಬೋದು ಎಲ್ಲರೂ ಕೂಡ ಪೂಜೆಯಲ್ಲಿ ಭಾಗವಹಿಸಿದ್ವಿ. ನನ್ನ ಮಗ ಕೂಡ ಈ ಭಟ್ರ ಥರನೇ ರೆಡಿ ಮಾಡು ಅಂತ ಹೇಳಿದ್ದ. ಅದಕ್ಕೋಸ್ಕರ पंजोदे ओम मास्तोस्पदे थोडां ततम यावनां तत्सो भेदा प्राश्वदे नामंत होय ग्रह्यं भयपचे दिमाश्रिते चतुष्पादे तन्ना प्रजा वास्तुपुत्राय वन्दो परिष्ठा सुभावुपदे प्रतरणोनिले सर्वक्षेत्रो जरासते सख्ये सेवदे पुत्रं पुत्रं स्पष्टाः अमी महावास्तु श्रीपादपाण्य विशंका ಪವಿತ್ರವಾದ ಹೋಮದ ಹೊಗೆ ಮನೆಯನ್ನೆಲ್ಲ ಆವರಿಸಿತ್ತು. ಎಲ್ಲರೂ ಭಕ್ತಿಯಿಂದ ಕುಟುಂಬದ ಸದಸ್ಯರಿರ್ಬೋದು ಬಂದಂತಹ ನೆಂಟರಿರ್ಬೋದು ಊರಿನವರಿರ್ಬೋದು ಅಂತಿಮವಾಗಿ ಪೂರ್ಣಾಹುತಿಯನ್ನು ಮಾಡುವಂಥ ಸಮಯ. ರೇಷ್ಮೆ ಬಟ್ಟೆ ಕಾಯಿ ಇವುಗಳನ್ನೆಲ್ಲ ಪೂರ್ಣಾಹುತಿಯನ್ನು ಮಾಡಲಾಯಿತು. ಈ ಪವಿತ್ರ ಹೋಮವನ್ನು ಅಂತಿಮವಾಗಿ ಈ ರೀತಿ ಪೂರ್ಣಾಹುತಿಯ ಮೂಲಕ ಮುಕ್ತಾಯಗೊಳಿಸಲಾಯಿತು. ಈ ರೀತಿ ನಂತರ ಸತ್ಯನಾರಾಯಣ ಪೂಜೆಯ ಕಥಾಶ್ರವಣವನ್ನು ಮಾಡಲಾಯಿತು. ಕಥಾಶ್ರವಣವನ್ನು ನಾವೆಲ್ಲರೂ ಕೇಳಿದ್ದೀವಿ ಹಳೆ ವಿಡಿಯೋದಲ್ಲಿ. ಸತ್ಯನಾರಾಯಣ ಪೂಜೆಯ ಮಹತ್ವ ಇರ್ಬೋದು, ಸತ್ಯನಾರಾಯಣ ಪೂಜೆಯಿಂದ ಏನೇನೆಲ್ಲ ಬೆನಿಫಿಟ್ಸ್ಗಳಿದೆ, ಈ ಕಥೆಗಳನ್ನೆಲ್ಲ ನಾವು ಹಳೆ ವಿಡಿಯೋದಲ್ಲಿ ನೋಡಿದ್ದೀವಿ. ನಿಮ್ಗೆ ಇಷ್ಟ ಇತ್ತು ಅಂದರೆ ಹಳೆ ವಿಡಿಯೋವನ್ನು ಭಜನಾದಿಗಳು ಕೂಡ ನಡೀತಾ ಇತ್ತು. ಸಂಜೆ ಮನೆಗೆ ಬರಲಿಲ್ಲ, ಅದನ್ನೆಲ್ಲ ನೋಡ್ಕೊಂಡು ಮರುದಿವ್ಸ ಬೆಳಿಗ್ಗೆ ಮನೆಗೆ ಬರ್ತಾಳೆ. ಆಗ ತಾಯಿಯಾದಂತ ಲೀಲಾವತಿ ರಾತ್ರಿ ಇಡೀ ಮಗಳು ಮನೆಗೆ ಬರಲಿಲ್ಲ ಅಂತ ಹೇಳಿ ಚಿಂತಾಕ್ರಾಂತಳಾಗಿ ನಿದ್ರೆ ಮಾಡದೇನೆ ಜಾಗರಣೆ ಮಾಡ್ಕೊಂಡು ಹಾಗೆ ಕುಳಿತುಕೊಂಡಿದ್ದು. ಬೆಳಗಾವ ಸಮಯದಲ್ಲಿ ಮಗಳು ಮನೆಗೆ ಬಂದು ಅವಳ ಕೈಯಲ್ಲಿ ತೀರ್ಥ ಪ್ರಸಾದವನ್ನು ಕೊಟ್ಟಾಗ ಅವಳಿಗೆ ಆಶ್ಚರ್ಯವು ಸಂತೋಷವಾಯಿತು. ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆ ಸಂತೋಷನಾಗಿ ಅವರೆಲ್ಲ ಇಷ್ಟಾರ್ಥಗಳನ್ನು ಕೂಡ ನೆರವೇರಿಸಿಕೊಡ್ತಾನೆ. ಅದೇ ದಿನ ರಾತ್ರಿಯಲ್ಲಿ ಆ ಚಂದ್ರಕೇತುವ ಸ್ವಪ್ನದಲ್ಲಿ ಹೋಗಿ ಹೆದರಿಸ್ತಾನೆ. ನಿನ್ನ ಕಾರಾಗೃಹದಲ್ಲಿ ಇದ್ದಂಥ ಇಬ್ರು ನಿನ್ನ ಊರಿಗೆ ಬಂದಂಥ ಬಂಗಾರದ ವ್ಯಾಪಾರಿಗಳು ಕಳ್ಳರಲ್ಲ, ಅವರನ್ನು ಶೀಘ್ರ ಬಿಡುಗಡೆ ಮಾಡಿದರೆ ನಿನ್ನ ಭವ್ಯ ಬಂಗಲೆ ಅರಮನೆ ಎಲ್ಲ ಸತ್ಯನಾಶ ಮಾಡಿಬಿಡ್ತೇನೆ ಅಂಥೇಳಿ ಹೆದರಿಸ್ತಾನೆ. ಅದನ್ನು ಸ್ವಪ್ನವನ್ನು ಕಂಡಂಥ ರಾಜನು ಆ ವ್ಯಾಪಾರಿಗಳನ್ನು ಇಬ್ಬರನ್ನು ಕೂಡ ಬಿಡುಗಡೆ ಮಾಡುತ್ತಾನೆ. ಬಸ್ಕೊಂಡಿದ್ದು ಅದು 10 ಪಟ್ಟು ಸಂಪತ್ತನ್ನು ವಾಪಸ್ ಕೊಟ್ಟು ಊರಿಗೆ ಕಳಿಸಿಕೊಡ್ತಾನೆ. ಹೇಳೋಲ್ಲರಿಗೆ ಆ ಪೂಜೆ ಎಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿ ಮುಗಿಸುವ ಹೊತ್ತಿಗೆ ದೂತನು ಬಂದು ಹೇಳ್ತಾನೆ, ನಿಮ್ಮ ಗಂಡ ಅಳಿಯಿಬ್ರು ಕೂಡ ಬೇರೆ ರಾಜ್ಯದಿಂದ ವ್ಯಾಪಾರ ಮಾಡಿಕೊಂಡು ಸರ್ವ ಸಂಪತ್ತು ಸಮೇತವಾಗಿ ಬಂದಿದ್ದಾರೆ, ಅವರನ್ನು ಸ್ವಾಗತ ಮಾಡ್ಲಿಕ್ಕೆ ನೀವು ಬರ್ಬೇಕಂತ ಹೇಳಿದಾಗ ಇಬ್ರು ಕೂಡ ಆಶ್ಚರ್ಯ ಸಂತೋಷದಿಂದ ತಾಯ ಒಳಗಡೆ ಅಡುಗೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಇದಾದ್ಮೇಲೆ
ಈ ರೀತಿ ಸತ್ಯನಾರಾಯಣ ಪೂಜೆ, ಸ್ವಾಮಿಯ ಪೂಜೆ, ಕಥಾಶ್ರವಣ, ಮಂಗಳಾರತಿ ಎಲ್ಲ ನೆರವೇರಾದ ನಂತರ ಎಲ್ಲರೂ ಕೂಡ ದೇವರ ಆಶೀರ್ವಾದವನ್ನು ಪಡೆದುಕೊಂಡ್ವಿ. ನಾವು ಎಲ್ಲರ ಮನಸ್ಸಿಗೂ ತುಂಬ ಖುಷಿ ಆಯಿತು. ಎಲ್ರಿಗೂ ಕೂಡ ಅರಿಶಿಣ ಕುಂಕುಮವನ್ನು ಹಾಕೋಕ್ಕೆ ಭಟ್ರು ಹೇಳಿದರು. ಬಂದಂತಹ ಎಲ್ಲರೂ ಕೂಡ ದೇವರಿಗೆ ಅರಿಶಿಣ ಕುಂಕುಮವನ್ನು ಹಾಕಿ ದೇವರ ಆಶೀರ್ವಾದವನ್ನು ಪಡೆದುಕೊಂಡ್ರು. ನಮಗೆಲ್ಲರಿಗೂ ಕಳಶವನ್ನು ಬೆಳಗೋಕ್ಕೆ ಭಟ್ರು ಹೇಳಿದರು. ನಾವು ಅದೇ ರೀತಿ ನಾವೆಲ್ಲರೂ ಸೇರಿ ದೇವರಿಗೆ ಕಳಶವನ್ನು ಬೆಳಗಿದ್ವಿ. ಇದೆಲ್ಲ ಆದಮೇಲೆ ಪ್ರಸಾದವನ್ನು ನಮಗೆಲ್ಲರಿಗೂ ಭಟ್ರು ಕೊಟ್ಟರು. ಹೋಮ ಹವನ ನಾರಾಯಣ ಸ್ವಾಮಿಯ ಪೂಜಾ ಪ್ರಸಾದ ಎಲ್ಲವನ್ನು ನಮ್ಮೆಲ್ಲರಿಗೂ ಕೊಟ್ಟರು. ಅದೇ ರೀತಿ ಮನೆಯವರ ಆಶೀರ್ವಾದವನ್ನು ಪಡ್ಕೊಳ್ಳೋಕೆ ಹೇಳಿದ್ರು. ಮತ್ತು ಮನೆಯವರೆಲ್ಲರಿಗೂ ಕೂಡ ಪ್ರಸಾದವನ್ನು ಹಂಚಿ ಪ್ರಸಾದವನ್ನು ತಿನ್ನಲಿಕ್ಕೆ ಹೇಳಿದರು. ಅದೇ ರೀತಿ ಬಂದಂತಹ ಎಲ್ಲರಿಗೂ ಕೂಡ ತಿರುಪತಿಯ ಪ್ರಸಾದವನ್ನು, ಸತ್ಯನಾರಾಯಣ ಸ್ವಾಮಿಯ ಪ್ರಸಾದವನ್ನು, ಎಲ್ಲ ಪ್ರಸಾದವನ್ನು ಹಂಚಿ ಎಲ್ಲರಿಗೂ ಕೂಡ ಪ್ರಸಾದವನ್ನು ನೀಡಲಾಯಿತು. ಅದೇ ರೀತಿ ಪೂಜೆ ಮುಗಿದ ನಂತರ ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಭಕ್ತಿಯಿಂದ ಪ್ರಸಾದವನ್ನು ನೀಡಲಾಯಿತು. ನಂತರ ಎಲ್ಲರೂ ಸೇರಿ ನಾವೆಲ್ಲರೂ ಊಟ ಮಾಡಿದ್ವಿ. ಎಲ್ಲ ಊಟ ಮಾಡಿದ ನಂತರ ನಮ್ಮ ಸಂಪ್ರದಾಯದಂತೆ ಮುತ್ತೈದೆಯರಿಗೆ ಬಾಗಿನವನ್ನು ನೀಡಿ ಗೌರವಪೂರ್ವಕವಾಗಿ ಅವರನ್ನು ಬೀಳ್ಕೊಡಲಾಯಿತು. ಅಂತಿಮವಾಗಿ ನಾವೆಲ್ಲರೂ ಕೂಡ ಮನೆ ಮಂದಿ ಎಲ್ಲರೂ ಸೇರಿ ಊಟವನ್ನು ಮಾಡಿದ್ವಿ. ಇಂತಹ ಧಾರ್ಮಿಕ ಆಚರಣೆಗಳು ಕುಟುಂಬವನ್ನು ಒಂದಾಗಿಸೋದ್ರ ಜೊತೆಗೆ ನಮ್ಮ ಸಂಪ್ರದಾಯ ಮತ್ತು ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸ್ತವೆ. ಈ ಪವಿತ್ರ ಕ್ಷಣಗಳನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಂತಹ ವಿಡಿಯೋಸ್ಗಾಗಿ ಆಶಾ ಸಂತೋಷ್ ಸಿದ್ದಾಪುರ ಯೂಟ್ಯೂಬ್ ಚಾನಲ್